ಮಾಡ್ತಾ ಇದ್ದಾರೆ. ಈ ಸರ್ಕಲ್ನ ಸುತ್ತ ಜನರು ನಿಂತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ತ ಜನರು ಕೈ ಬೀಸಿದ್ದಾರೆ. ಮೋದಿ ಅವರು ಕೂಡ ಈಗ ಜನರತ್ತ ಅವರು ಕೈ ಬೀಸಿ ಈಗ ಇಲ್ಲಿ ವೀಣೆಯ ಆಕೃತಿಯನ್ನು ನೋಡ್ತಿರ್ಬೋದು, ಅದನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಭಾರಿ ಬದಲಾವಣೆ ಆಗಿದೆ, ಮೋದಿ ಅವರು ಅದನ್ನು ಕೂಡ ನೋಡ್ತಾ ಇದ್ದಾರೆ. ಮತ್ತು ಈ ಸರ್ಕಲ್ನ ಪುಷ್ಪಾಲಂಕಾರವನ್ನು ಕೂಡ ಮೋದಿ ಅವರು ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ನೋಡ್ಬೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಡೆ ಕೈ ಬೀಸ್ತಾ ಇದ್ದಾರೆ, ಒಂದು ಸರ್ಕಲ್ನ ಸುತ್ತ ಬರ್ತಾ ಇದ್ದಾರೆ. ಇದನ್ನ ಹೇಗೆ ಒಂದು ವೀಣೆಯ ಆಕೃತಿಯನ್ನ ಅವರು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದರಲ್ಲಿ ಇರ್ತಕ್ಕಂಥ ಕುಸುರಿ ಕೆಲಸವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದು ಅಚ್ಚುಕಟ್ಟಾಗಿ ಒಂದು ಮಾಡಿರ್ತಕ್ಕಂತಹ ವೀಣೆಯ ಆಕೃತಿಯನ್ನು ಅವರು ಗಮನಿಸ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಅಯೋಧ್ಯೆಯಲ್ಲಿ ಈ ಒಂದು ಲತಾ ಮಂಗೇಶ್ಕರ್ ಸರ್ಕಲ್ ಏನಿದೆ, ಇದು ರಾಮಪಥ್ ಹಾಗೂ ಧರ್ಮಪಥ್ ಸಂಪರ್ಕಿಸುವಂತಹ ಒಂದು ಸರ್ಕಲ್. ಮತ್ತು ರಾಮ್ ಪ್ಯಾಡಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥದ್ದು, ಸರಾಯಿ ಘಾಟ್ ಕೂಡ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥದ್ದು. ಇದೊಂದು ಅಯೋಧ್ಯೆಯ ಒಂದು ಸೆಂಟರ್ ಅಂತ ಹೇಳ್ಬೋದು. ಇಲ್ಲಿಗೆ ಯಾವುದೇ ಭಕ್ತರು ಯಾತ್ರಾರ್ಥಿಗಳು ಬಂದರೆ ಮೊದಲು ಈ ಸರ್ಕಲ್ಗೆ ಬರ್ತಾರೆ. ಈ ಸರ್ಕಲನ್ನು ಅಷ್ಟು ಚೆನ್ನಾಗಿ ಒಂದು ಅಭಿವೃದ್ಧಿ ಮಾಡಲಾಗಿದೆ. ಈ ಸರ್ಕಲನ್ನು ಮೊದಲು ಭಾಳಷ್ಟು ಕಂಜೆಸ್ಟೆಡ್ ಇತ್ತು, ಇಲ್ಲಿ ವೆಹಿಕಲ್ಗಳು ಹೋಗ್ಲಿಕ್ಕೂ ಕೂಡ ಕಷ್ಟ ಇತ್ತು. ಚಿಕ್ಕದಾದಂಥ ಒಂದು ಸರ್ಕಲ್, ಒಂದು ಪೋಲ್ ಇತ್ತು. ಆದರೆ ಈ ಸರ್ಕಲನ್ನು ದೊಡ್ಡದಾಗಿ ಮಾಡಲಾಗಿದೆ. ದೊಡ್ಡದಾಗಿ ಮಾಡಿ ಇದಕ್ಕೆ ಲತಾ ಮಂಗೇಶ್ಕರ್ ಅವರ ಹೆಸರನ್ನು ಇಟ್ಟು ಅಲ್ಲಿ ವೀಣೆಯ ಒಂದು ಆಕೃತಿಯನ್ನು ಕೂಡ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವೀಣೆಯ ಆಕೃತಿಯನ್ನು ವೀಕ್ಷಣೆಯನ್ನು ಮಾಡಿ ಈ ಒಂದು ಸರ್ಕಲ್ನ ಒಂದು ಸುತ್ತು ಬಂದು ಈಗ ಅವರು ವಾಪಸ್ ಈಗ ಕಾರಿನ ಕಡೆ ಅವರು ಹೋಗ್ತಾ ಇರತಕ್ಕಂಥದ್ದು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ರೈಲ್ವೆ ಸ್ಟೇಷನನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದೊಂದು ಅತ್ಯಾಧುನಿಕ ರೈಲ್ವೆ ಸ್ಟೇಷನ್. ಇದನ್ನು ಉದ್ಘಾಟನೆಯನ್ನು ಮಾಡಿ ಮತ್ತು ಮಂದಿರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಟ್ರಸ್ಟ್ನ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಜನವರಿ 22ರಂದು ರಾಮ ಜನ್ಮ ಭೂಮಿಯಲ್ಲಿ ಒಂದು ಬೃಹತ್ ರಾಮ ಮಂದಿರ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು. ಅವತ್ತು ಆ ಒಂದು ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ನಡೀತಾ ಇರತಕ್ಕಂತಹ ತಯಾರಿ ಹೇಗೆ ನಡೀತಾ ಇದೆ, ಮತ್ತು ಸಾಧು ಸಂತರು ಬಂದರೆ, ಅತಿಥಿಗಳು ಬಂದರೆ ಇಲ್ಲಿ ಯಾವ ರೀತಿ ವ್ಯವಸ್ಥೆ ನಡೀತಾ ಇದೆ, ಎಲ್ಲದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ನೋಡ್ತಾ ಇರ್ಬೋದು, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಫೋಟೋವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಒಂದು ಯಾರೇ ಅಯೋಧ್ಯೆಗೆ ಬಂದರೂ ಕೂಡ ಫಸ್ಟ್ ಈ ಒಂದು ಸರ್ಕಲ್ ಭಾಳಷ್ಟು ಕಣ್ಮನ ಸೆಳೆಯುತ್ತೆ. ಲತಾ ಮಂಗೇಶ್ಕರ್ ಸರ್ಕಲ್ ಕಣ್ಮನ ಸೆಳೆಯುತ್ತೆ. ಯಾರೇ ಬಂದರೂ ಕೂಡ ಒಂದು ಫೋಟೋವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನಸ್ಸಾಗುತ್ತೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸರ್ಕಲ್ಗೆ ಬಂದು ಒಂದು ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಜನರತ್ತ ಕೈ ಬೀಸಿ ಈಗ ಕಾರಿಗೆ ಹತ್ತಿ ಕುಳಿತುಕೊಳ್ತಾ ಇದ್ದಾರೆ. ಈಗ ಇಲ್ಲಿಂದ ನೇರವಾಗಿ ಅವರು ವಿಮಾನ ನಿಲ್ದಾಣಕ್ಕೆ ಹೋಗ್ತಾರೆ. ವಿಮಾನ ನಿಲ್ದಾಣದಲ್ಲಿ ನೂತನ ವಿಮಾನ ನಿಲ್ದಾಣವನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಅದು ಅಯೋಧ್ಯೆ ವಾಲ್ಮೀಕಿ ಮಹರ್ಷಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಇದೊಂದು ಅತ್ಯಾಧುನಿಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ವಿಮಾನ. ಜನವರಿ 22ರ ಒಳಗಾಗಿ ಈ ವಿಮಾನ ನಿಲ್ದಾಣ ಉದ್ಘಾಟನೆ ಆಗೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬೇರೆ ಬೇರೆ ನಗರಗಳಿಂದ ಅಯೋಧ್ಯೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ರಾಮ ಮಂದಿರ ಉದ್ಘಾಟನೆಗೆ ಬರ್ತಕ್ಕಂತಹ ಪ್ರಮುಖ ಅತಿಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ವಿಮಾನದಲ್ಲಿ ಅಯೋಧ್ಯೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದಿದ್ರೆ ಲಕ್ನೋವರೆಗೆ ವಿಮಾನದಲ್ಲಿ ಬಂದು ಆ ನಂತರ ರಸ್ತೆ ಮಾರ್ಗದ ಮೂಲಕ ಅಯೋಧ್ಯೆಗೆ ಬರಬೇಕಾಗಿತ್ತು. ಈಗ ನೇರವಾಗಿ ಅಯೋಧ್ಯೆಗೆ ಈಗ ಬರುವಂತಹ ವ್ಯವಸ್ಥೆ ಈಗ ಇರ್ತಕ್ಕಂಥದ್ದು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಡ್ತಾ ಇದ್ದಾರೆ. ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ. ಈಗ ಮೋದಿ ಅವರು ಧರ್ಮಪಥ್ನಲ್ಲಿ ಸಾಗ್ತಾ ಇದ್ದಾರೆ. ಈಗಲೂ ಕೂಡ ಧರ್ಮಪಥದ ಎರಡು ಇಕ್ಕೆಲೆಗಳಲ್ಲಿ ಜನರು ನೆರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರತ್ತ ಕೈ ಬೀಸ್ತಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣದತ್ತ ತೆರಳ್ತಾ ಇದ್ದಾರೆ. ಅಲ್ಲಿ ಒಂದು ಅತ್ಯಾಧುನಿಕ ವಿಮಾನ ನಿಲ್ದಾಣವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್. ಸೊ ಇದು ಲತಾ ಮಂಗೇಶ್ಕರ್ ಅವರ ನೆನಪಿನಾರ್ಥವಾಗಿ ನಿರ್ಮಿಸಲಾಗಿರುವಂಥ ಒಂದು ದೊಡ್ಡ ವೀಣೆ. ಅದಕ್ಕೆ ಆ ಸರ್ಕಲ್ ಕೂಡ ಅಷ್ಟೇ, ಆ ಭಾಗದ ಹಲವು ಮುಖ್ಯ ರಸ್ತೆಗಳು ಸೇರುವಂಥ ಒಂದು ಸ್ಥಳ. ಅದು ರಾಮಪಥ, ಧರ್ಮಪಥ, ಭಕ್ತಿಪಥ, ಈ ರಸ್ತೆಗಳೆಲ್ಲ ಸೇರುವಂಥ ಒಂದು ಸ್ಥಳ ಕೂಡ ಹೌದು. ಹಾಗಾಗಿ ಅಲ್ಲೊಂದು ದೊಡ್ಡ ವೀಣೆಯನ್ನು ನಿರ್ಮಿಸುವ ಮುಖೇನವಾಗಿ ಲತಾ ಮಂಗೇಶ್ಕರ್ ಅವರಿಗೆ ಉತ್ತರ ಪ್ರದೇಶದ ಸರ್ಕಾರ ಒಂದು ಗೌರವವನ್ನು ಸಲ್ಲಿಸಿತ್ತು. ಆ ಸರ್ಕಲ್ನ ಬಳಿ ಪ್ರಧಾನಿ ಹೋಗಿ ಆ ವೀಣೆಯನ್ನು ಅವರು ವೀಕ್ಷಿಸ್ತಾರೆ. ಅಲ್ಲೆಲ್ಲ ಸುತ್ತಮುತ್ತ ಓಡಾಡ್ತಾರೆ.
ಅದಾದ ನಂತರದಲ್ಲಿ ಕೆಲ ಫೋಟೋಗೂ ಕೂಡ ಪೋಸ್ಟ್ ಕೊಟ್ಟು ಅದಾದ ನಂತರದಲ್ಲಿ ಅವರು ಸೀದಾ ಈಗ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ ಉದ್ಘಾಟನಾ ಕಾರ್ಯ ನಡೆಯುತ್ತೆ. ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ನತ್ತ ಈಗ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಉದ್ಘಾಟನಾ ಕಾರ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನೆರವೇರುತ್ತೆ. ಅತ್ಯಾಧುನಿಕ ಸೌಕರ್ಯವನ್ನ ಹೊಂದಿರುವಂತಹ ಏರ್ಪೋರ್ಟ್ ಇದು. ನಾನು ಆಗ್ತಾನೆ ಹೇಳಿದಾಗೆ 6500 ಚದರ ಅಡಿ ಅಲ್ಲ, 6500 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಏರ್ಪೋರ್ಟ್ ಅಂತ ಅಂದ್ರೆ ವಿಸ್ತೀರ್ಣದಲ್ಲಿ ಬಹಳ ದೊಡ್ಡದಿದೆ ಏರ್ಪೋರ್ಟ್. ಆಮೇಲೆ ಇದರ 1ನೇ ಹಂತದ ಕಾಮಗಾರಿ ಅಷ್ಟೇ ಈಗ ಆಲ್ರೆಡಿ ಆಗಿರುವಂಥದ್ದು. ಸುಮಾರು 1450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನಾಗಿದೆಯಲ್ಲ ಇದು ಕಾಮಗಾರಿ, ಇದು ಮೊದಲ ಹಂತದ ಕಾಮಗಾರಿ ಅಂದ್ರೆ 1ನೇ ಹಂತದ ಕಾಮಗಾರಿ. ಇದನ್ನು ಮತ್ತಷ್ಟು ವಿಸ್ತರಿಸುವಂತ ಕಾರ್ಯವೂ ಕೂಡ ಕಾಲಕಾಲಕ್ಕೆ ನಡ್ಕೊಂಡು ಹೋಗುತ್ತೆ. ಆ ಕಾರ್ಯ ಕೂಡ ಆರಂಭ ಆಗಿದೆ. ಈಗ ಸುಮಾರು 50,000 ಚದರ ಮೀಟರ್ನಷ್ಟು ದೊಡ್ಡದಾದಂತ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡುವಂತ ಕಾರ್ಯವೂ ಅಲ್ಲಿ ನಡೀತಾ ಇದೆ. ಆ ಏರ್ಪೋರ್ಟ್ನ ಒಳಗಡೆ ಟರ್ಮಿನಲ್ನ ಮುಂಭಾಗ ಕಂಪ್ಲೀಟ್ ಆಗಿ ರಾಮ ಮಂದಿರದ ವಾಸ್ತುಶಿಲ್ಪವನ್ನ ಹೊಂದಿರುವಂತದನ್ನ ನಾವು ನೋಡಬಹುದಾಗಿದೆ. ಇನ್ನು ಏರ್ಪೋರ್ಟ್ನ ಒಳಗಡೆಯೂ ಕೂಡ ರಾಮನ ಜೀವನ ಚರಿತ್ರೆಗಳನ್ನ ಸಾರುವಂತಹ ಆ ಚಿತ್ರಗಳನ್ನೇ ನೀವು ಕಣ್ಣು ಹಾಯಿಸಿದಲ್ಲೆಲ್ಲ ಕಂಡು ಬರುತ್ತಾ ಹೋಗುತ್ತೆ. ಹೀಗಾಗಿ ನಾನು ಮೊದಲೇ ಹೇಳಿದಾಗೆ ರಾಮ ವನವಾಸದಿಂದ ವಾಪಸ್ ಬಂದಂಥ ಸಂದರ್ಭದಲ್ಲಿ, ಅದರಲ್ಲೂ ರಾವಣನ ವಧೆಯ ನಂತರದಲ್ಲಿ ಆತ ಮತ್ತೆ ತನ್ನ ಅಯೋಧ್ಯೆಗೆ ಬಂದಂಥ ಸಂದರ್ಭದಲ್ಲಿ ಹೇಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ರಾಮನಿಗೆ ಸಿಕ್ಕಿತ್ತೋ, ಶ್ರೀರಾಮನಿಗೆ, ಅವತ್ತು ಶ್ರೀರಾಮನ ಗತ ವೈಭವವನ್ನು ಸಾರುವಂಥ ಕಾರ್ಯ ಅವತ್ತು ಅಯೋಧ್ಯೆಯ ನಗರದಲ್ಲಿ ಹೇಗೆ ನಡೆದಿತ್ತೋ ಅದನ್ನು ನೆನಪಿಸುವಂತಹ ಶೈಲಿಯನ್ನೇ ಈಗ ಏರ್ಪೋರ್ಟ್ನ ವಿನ್ಯಾಸದ ಸಂದರ್ಭದಲ್ಲಿ, ಆಮೇಲೆ ಆ ಒಳಗಡೆಯ ಚಿತ್ರಗಳು, ಆ ಒಟ್ಟು ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡುವಂಥ ಸಂದರ್ಭದಲ್ಲಿ ಬಳಸ್ಕೊಳ್ಳಲಾಗಿದೆ ಅನ್ನುವಂಥದ್ದು ನಮಗೆ ಬಹಳ ಅಲ್ಲಿ ಅಚ್ಚುಕಟ್ಟಾಗಿ ಗೊತ್ತಾಗುವಂಥ ಸಂಗತಿ. ಇದು ನಾವು ನೋಡ್ತಾ ಇದ್ವಲ್ಲ, ಇದು ಲತಾ ಮಂಗೇಶ್ಕರ್ ಅವರ ನೆನಪಿನಾರ್ಥವಾಗಿ ನಿರ್ಮಿಸಲಾಗಿರುವಂಥ ದೊಡ್ಡ ಬೃಹತ್ ವೀಣೆ, ಲತಾ ಮಂಗೇಶ್ಕರ್ ಚೌಕ್ ಅಂತಾನೆ ಕರೀತಾರೆ ಅಲ್ಲಿ ಅಯೋಧ್ಯೆಯಲ್ಲಿ. ಸೊ ಅದರ ಬಳಿಯೂ ಕೂಡ ಪ್ರಧಾನಿ ಹೋಗಿ ಫೋಟೋಗೆ ಪೋಸ್ ಕೊಡ್ತಾರೆ. ಅದಾದ ನಂತರ ಅಲ್ಲಿದ್ದಂಥ ಸಾರ್ವಜನಿಕರ ಕಡೆಗೆ ಕೈ ಬೀಸ್ತಾರೆ. ಈಗ ಏರ್ಪೋರ್ಟ್ ಕಡೆಗೆ ಅವರು ತೆರಳುತ್ತಾ ಇರುವಂಥ ಸಂದರ್ಭ.